ಪಾಕಿಸ್ತಾನದ ಅಸಲಿ ಮುಖವನ್ನ ಮತ್ತೆ ಕಳಚಿದ್ದಾರೆ ಪ್ರಧಾನಿ ಮೋದಿ ಅವರು. ಪಾಕಿಸ್ತಾನ ಜಾಗತಿಕ ಭಯೋತ್ಪಾದನೆಯ ವಿಶ್ವವಿದ್ಯಾಲಯ ಮತ್ತೆ ಇಡೀ ಜಗತ್ತಿನ ಮುಂದೆ ಪಾಕಿಸ್ತಾನದ ನೀಚತನವ ಏನು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಜೊತೆಗೆ ಅಲ್ಲಿರುವಂಥದ್ದು ಏನು ಎತ್ತ ಅನ್ನೋದಕ್ಕೆಲ್ಲ ಸಾಕ್ಷಿಗಳನ್ನ ಕೂಡ ಕೊಟ್ಟಿದ್ದೀವಿ ಅಂತಿದ್ದಾರೆ. ಮಹಾಭಾಷಣದಲ್ಲಿ ಪ್ರಧಾನಿ ಮೋದಿ ಅವರು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಪ್ರಪಂಚ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನೆಕ್ಸ್ಟ್ ಏನಾದ್ರೂ ಇನ್ನೊಮ್ಮೆ ಟಾರ್ಗೆಟ್ ಅನ್ನ ಮಾಡಿದ್ರೆ, ಭಾರತದಲ್ಲಿ ಏನಾದ್ರೂ ಭಯೋತ್ಪಾದನೆ ದಾಳಿ ಆದ್ರೆ ಮಾತ್ರ ದೊಡ್ಡ ಮಟ್ಟದಲ್ಲಿ ಉತ್ತರವನ್ನ ಕೊಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಎಸ್ ರವೀಶ್, ಈ ವಿಚಾರದಲ್ಲಿ ಹೇಳೋದಾದ್ರೆ ಏನ್ ಬೆಳವಣಿಗೆ ಇದೆ? ರವೀಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮೋದಿ ಅವರು ಕೊಟ್ಟಿರುವಂತಹ ಈ ಎಚ್ಚರಿಕೆ ಇದೆಯಲ್ಲ, ನೇರವಾಗಿ ಪಾಕಿಸ್ತಾನಕ್ಕೆ ಈಗ ಇಡೀ ಪ್ರಪಂಚದ ವಿಚಾರದಲ್ಲೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇನ್ನೊಂದು ಬಾರಿ ಏನಾದ್ರೂ ದಾಳಿ ಆದ್ರೆ ಏನು ಉತ್ತರವನ್ನ ಕೊಡಬೇಕು ಅದನ್ನ ದೊಡ್ಡ ಮಟ್ಟದಲ್ಲೇ ಕೊಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಏನ್ ಹೀಗೆ ವಿಶ್ಲೇಷಣೆ ಮಾಡೋದಾದ್ರೆ ಹೇಗಿರುತ್ತೆ ಪ್ರಪಂಚಕ್ಕೆ ಇದು ಅಂತ? ಅರುಣ್, ಖಂಡಿತವಾಗಿ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಕದನ ವಿರಾಮವನ್ನು ಟ್ವೀಟ್ ಮೂಲಕ ಘೋಷಣೆ ಮಾಡಿದಂಥ ಸಂದರ್ಭದಲ್ಲೇ ಭಾರತದ ಪರಿಸ್ಥಿತಿ ಏನು? ಯಾಕೆಂದರೆ ಭಾರತ ವಿಶ್ವಗುರು ಅಂತ ಕರೆಸ್ಕೊಳ್ತಾ ಇತ್ತು. ಇಂಥ ಸನ್ನಿವೇಶದಲ್ಲಿ ಪಾಕಿಸ್ತಾನ ಮತ್ತು ಭಾರತ ಎರಡೂ ದೇಶಗಳು ಈ ಒಂದು ಅಮೆರಿಕದ ಮುಂದೆ ಸಂಧಾನಕ್ಕೆ ಹೋಗಿ ಅವರು ಟ್ವೀಟ್ ಮಾಡುವಂಥ ಪರಿಸ್ಥಿತಿ ಬಂತ ಅನ್ನೋ ಚರ್ಚೆಗಳು, ದೊಡ್ಡ ಮಟ್ಟದ ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇತ್ತು. ಆದರೆ ನೇರವಾಗಿ ಎಲ್ಲೂ ಕೂಡ ಆ ಮಾತುಕತೆ ವಿವರಗಳನ್ನು ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಲಿಲ್ಲ. ಅಂದರೆ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಾಯಿತು, ಇವ್ರು ಬಂದರು, ಈ ರೀತಿ ಯಾವುದೇ ರೀತಿಯ ಚರ್ಚೆಗಳನ್ನು ಮತ್ತು ಭಾಷಣದಲ್ಲಿ ಉಲ್ಲೇಖ ಮಾಡಲಿಲ್ಲ. ಆದರೆ ಒಂದು ಮಾತನ್ನು ನೇರವಾಗಿ ಹೇಳಿದ್ರು, ಅಂದರೆ ಪಾಕಿಸ್ತಾನ ಮುಂದೆ ತಾನು ಹೇಳಿದಂಥ ಮಾತುಗಳಿಗೆ ತಪ್ಪಿದ್ರೆ ಮತ್ತು ದಾರಿ ತಪ್ಪಿದ್ರೆ ಪ್ರಪಂಚದ ಯಾವುದೇ ದೇಶಗಳಾಗಿರ್ಬೋದು ಮಧ್ಯಸ್ಥಿಕೆಗೆ ನಾವು ಸಿದ್ಧರಿರೋದಿಲ್ಲ ಮತ್ತು ಯಾರ ಮಾತನ್ನು ಕೇಳೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಅಂದಮೇಲೆ ಈ ಕದನ ವಿರಾಮದ ಮಾತುಕತೆಯನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಎಲ್ಲದಕ್ಕೂ ಕೂಡ ರೆಡಿ ಇದ್ದೇವೆ. ಹಾಗಾಗಿ ಈ ಒಂದು ಉಗ್ರವಾದದ ಜೊತೆಗೆ ಬೇರೆ ಬೇರೆ ರೀತಿಯ ರಾಜತಾಂತ್ರಿಕ ನಿರ್ಬಂಧಗಳ ಜೊತೆಗೆ ಪಾಕಿಸ್ತಾನದ ಒಂದು ಆಕ್ಷನ್ಗೆ ರಿಯಾಕ್ಷನ್ ಏನಿರಬೇಕು ಅನ್ನೋದು ಭಾರತಕ್ಕೆ ಗೊತ್ತಿದೆ ಅನ್ನೋ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಇದು ಪರೋಕ್ಷವಾಗಿ ಅಮೆರಿಕ ಏನು ಮಧ್ಯಸ್ಥಿಕೆಯನ್ನು ವಹಿಸಿತ್ತು ಅದಕ್ಕೂ ಕೂಡ ಎಚ್ಚರಿಕೆ ಕೊಟ್ಟಂತೆ ಕಾಣ್ತಾ ಇದೆ. ಯಾಕೆಂದರೆ ಆ ಒಂದು ಈಗಾಗಲೇ ಆ ಒಂದು ಟ್ರಂಪ್ ಅವರು ಒಂದು ಮಾತನ್ನು ಹೇಳಿದರು, ನ್ಯೂಕ್ಲಿಯರ್ ವಿಚಾರವಾಗಿ ಸಂಘರ್ಷವನ್ನು ನಾವು ತಪ್ಪಿಸಿದ್ದೇವೆ ಅಂತ. ಆದರೆ ಅದಕ್ಕೂ ಕೂಡ ಉತ್ತರ ಕೊಡುವಂಥ ಕೆಲಸವನ್ನು ಪರೋಕ್ಷವಾಗಿ ಮಾಡಿದ್ದಾರೆ. ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ಗೆ ನಾವು ಭಾರತದವರು ಎದುರೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದರೆ ಕೇವಲ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಸಂಬಂಧಗಳು ಮುಂದೆ ಹೇಗಿರುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳೋದ್ರ ಜೊತೆಗೆ ಮುಂದೆ ಯಾವ ದೇಶಗಳ ಮಧ್ಯಸ್ಥಿಕೆಯನ್ನು ಕೂಡ ನಾವು ಒಪ್ಪೋದಿಲ್ಲ ಅನ್ನೋ ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ರವೀಶ್, ಮತ್ತೆ ವಾಪಸ್ ನಿಮ್ಮನ್ನು ಸಂಪರ್ಕಿಸ್ತೀನಿ ನಾನು. ಯಾವ ಎಚ್ಚರಿಕೆಯನ್ನ ಕೊಡಬೇಕಾಗಿತ್ತು, ಈ ದೇಶ ಏನು ಬಯಸ್ತಾ ಇತ್ತು ಆ ವಿಚಾರದಲ್ಲಿ ಈಗ ಕೊಟ್ಟಿದ್ದಾರೆ. ಅಂದ್ರೆ ಬಿಟ್ಟು ಹೊಡೆಯೋದು ಅಂತ ಇದರ ಅರ್ಥ. ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ ಬಿಟ್ಟು ಹೊಡೆಯೋದು ಅಂತ. ಒಂದು ಬಾರಿ ಬಿಟ್ಟಿದ್ದೀವಿ, ಯಾಕೆ ಅಂತಂದ್ರೆ ಬೇರೆ ಬೇರೆ ರೀತಿ ಕಾರಣಗಳಿಂದಾಗಿ. ಈ ಬಾರಿ ಕೊನೆಯದಾದಂಥ ಅವಕಾಶ, ಸದ್ಬಳಕೆ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋ, ಇಲ್ಲ ಅಂದ್ರೆ ವಿನಾಶಾನೆ. ಅದಕ್ಕೆ ಬದುಕೋದಾದ್ರೆ ದಾರಿ ಹುಡುಕೋ ಅಂತ ಹೇಳಿದ್ದಾರೆ.